Hi friends, this is Ritik. Are you preparing for test? Yes, exams are near, no? Now see how I will learn the Kannada. First lesson. First poem is Aane Bandittu. ಆನೆ ಬಂದಿತ್ತು ಅನ್ನ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು ಅಪ್ಪನ್ನು ಕೊಟ್ಟ ತೆಂಗಿನಕಾಯಿ ಗುಲುಕ್ ನುಂಗಿತ್ತು ಅಮ್ಮನು ಕೊಟ್ಟ ಬೆಲ್ಲದ ಉಂಡೆ ಗುಲುಕ್ ಆಗಿತ್ತು ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಲ್ಲದ ಕೋಡಿತ್ತು ದಪ್ಪ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು ಕಾಲಿಗೆ ಗೆಜ್ಜೆ ಕರಳಿಗೆ ಗಂಟೆ ಆನೆ ಬಂದಿತ್ತು ಮೈಮೇಲೆಲ್ಲ ಚಿನ್ನದ ಬಟ್ಟೆ ಫಲ ಹೊಲದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು ನೀರಿಗೆ ಇಳಿದು ಸೊಂಡಿಲು ಬಡ್ಡಿದು ಜಲಕ ಮಾಡಿತ್ತು ಹೊಟ್ಟೆಗೂಡಾನ ಕೇಲೋ ಜಾನ ಆನೆ ಬಂದಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮ್ ಮಾಡಿತ್ತು ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ. Now answer the following. ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು? ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು. ಯಾರ ಮನೆಗೆ ಆನೆ ಬಂದಿತ್ತು? ಸುಬ್ಬಣ್ಣ ಮನೆಗೆ ಆನೆ ಬಂದಿತ್ತು. ಯಾವ ಹಬ್ಬದ ದಿನ ಆನೆ ಬಂದಿತ್ತು? ಮಾಮೇಲಿಲ್ವಾ? ಸರಿ. ಆನೆಗೆ ಅಮ್ಮ ಏನನ್ನು ಕೊಟ್ಟಲು? ಬೆಲ್ಲದ ಉಂಡೆಯು ಆನೆಗೆ ಅಮ್ಮ ಕೊಟ್ಟಲು. ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು? ಆನೆಯ ಕಾಲಿಗೆ ಗೆಜ್ಜೆ ಕಟ್ಟಲಾಗಿತ್ತು. ಆನೆಯು ಹೇಗೆ ಜಲಕ ಮಾಡಿತ್ತು? ಆನೆಯ ಜಲಕ ಸೊಂಡಿಲು ಎತ್ತಿ ಜಲಕ ಮಾಡಿತ್ತು. ಸೊಂಡಿಲು ಮೀನ್ಸ್ ಟ್ರಂಕ್. ಓಕೆ. ಆನೆಯ ಹೇಗೆ ಸಲಾಮು ಮಾಡಿತ್ತು? ಡೋಂಟ್ ನೋ. ಸೊಂಡಿಲು ಇಂದಾನೆ. ಆನೆಯ ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು? ಆನೆಯ ಮಕ್ಕಳನ್ನು ಕರೆದುಕೊಂಡು ಸವಾರಿ ಹೊರಟಿತ್ತು. ಮಕ್ಕಳನ್ನು ಕರೆದುಕೊಂಡು ಸವಾರಿ ಹೊರಟಿತ್ತು. ಓಕೆ. ಈ ಪದ್ಯದನ್ನು ಬರೆದಿರ ಅವರು? ಬೆಂಡರ ಮಾಡಿ ಸುಬ್ರಹ್ಮಣ್ಯ ಶರ್ಮಾ. ಓಕೆ. ಇವಾಗ ಸೆಕೆಂಡ್ ಚಾಪ್ಟರ್ ಹದ್ದು ಮತ್ತೆ ರೈತ ಮತ್ತೆ ಹದ್ದು. ಒಬ್ಬ ರೈತನಿದ್ದ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಅವನು ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಯು ಸೇ ಲೈಕ್ ದಟ್ ಓನ್ಲಿ. ಕೆಲಸ ಮಾಡುತ್ತಿದ್ದ. ಒಮ್ಮೆ ಒಂದು ಹದ್ದು ಬೆಲೆ ಅಲೆಗೆ ಸಿಕ್ಕಿಕೊಂಡಿತ್ತು. ಸಿಕ್ಕಿಕೊಂಡಿತ್ತು ಅಂದ್ರೆ ಗೊತ್ತಾ? ಹಂಗೆ ನಾವು ಹೆಂಗ ಗಮ್ ಹಾಕೊಂಡು ಸಿಕ್ಬಿಡ್ತೀವಲ್ಲ, ಈ ಥರ ದಾರ ಹಾಕೊಂಡು ಈ ಥರ, ಅದು ಸಿಕ್ಕಿಕೊಂಡಿತ್ತು. ಅದನ್ನು ರೈತ ನೋಡಿದ ಮತ್ತೆ ಹದ್ದು ಸುತ್ತಿ ನೋಡಿದ. ರೀಡ್ ಅಪ್ ಫಸ್ಟ್. ಸೇ
ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಆ ರೈತ ದಿನಾಲೂ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಒಮ್ಮೆ ಒಂದು ಹದ್ದು ಬೆಳೆಯೊಳಗೆ ಸಿಕ್ಕಿಕೊಂಡಿತ್ತು. ಅದನ್ನು ರೈತ ನೋಡಿದ. ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂದಿತ್ತು. ಹದ್ದನ್ನು ಬೆಳೆಯಿಂದ ಬಿಡಿಸಿದ. ಅದು ಸಂತಸದಿಂದ ಹಾರಿ ಹೋಯಿತು. ಹದ್ದು ಸಿಕ್ಕಿಕೊಂಡಿತ್ತು. ಮತ್ತೆ ಆ ಸ್ಥಿತಿ ನೋಡಿ ರೈತ ಅವನು ಬಿಡಿಸ್ಬಿಟ್ಟ. ಆಮೇಲೆ ಅದು ಸಂತಸದಿಂದ ಹಾರಿ ಹೋಯಿತು. ಸಂತಸದಿಂದ ಅಂದರೆ ತಡ್ಕೊಂಡು ಹೋಯಿತು. ಇವಾಗ ಕ್ವಶನ್ ಆನ್ಸರ್ಗಳು. ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹೊಲದಲ್ಲಿ ಅಂದರೆ ತನ್ನ ಮನೆಯಲ್ಲಿ. ಫಾರ್ಮ ಮನೇನ? ಮನೆ ಹೊರಗೆ. ಓಕೆ. ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು? ಹದ್ದು ಬೆಲೆ ಒಳಗೆ ಸಿಕ್ಕಿಕೊಂಡಿತ್ತು. ಹದ್ದು ಅಂದರೆ ಈಗಲ್. ಎಲ್ಲಿ ಸಿಕ್ಕಿಕೊಂಡಿತ್ತು? ಬೆಲೆ ಒಳಗೆ. ಬಲೆ ಒಳಗೆ ಅಂದರೆ? ಬಲೆ ಅಂದರೆ ಮನೆ ಕಟ್ಟಿರ್ತಾನಲ್ಲ, ಅದಕ್ಕೆ ಹಿಂಗೆ ಸ್ಟಿಕ್ ಹಾಕಿರ್ತಾನಲ್ಲ, ಸ್ಟಿಕ್ಗಳು. ಓಕೆ. ಅಲ್ಲಿ ಸಿಕ್ಕಿಕೊಂಡಿತ್ತು. ಯಾರು? ಹದ್ದು. ಓಕೆ ಓಕೆ. ಹದ್ದನ್ನು ಬಲೆಯಿಂದ ಬಿಡಿಸಿದರು ಯಾರು? ರೈತ. ರೈತ ಏನು ಮಾಡ್ತಾ ಇದ್ರು ಅವಾಗ? ಅವನು ಕೆಲಸ ಮಾಡುತ್ತಿದ್ದ. ಅವರು. ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು? ಕೂಸೆಯುವ ಸ್ಥಿತಿಯಲ್ಲಿತ್ತು. ಮೀನ್ಸ್ ಗೋಡೆ ಇರುತ್ತಲ್ಲ, ಅದು ಬ್ರೇಕ್ ಆಗಿ ಸ್ಥಿತಿಯಲ್ಲಿತ್ತು, ಕೆಳಗೆ ಬೀಳೋ ಥರ. ಓಕೆ ಓಕೆ. ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು? ಹದ್ದಿ ಒಂದು ನಾಣ್ಯವನ್ನು ಕೆಳದಾಗ ಬೀಳಿಸಿದ. ಅದು ಅವಾಗ ರೈತ ಮನೇಲಿ ಕೂತ್ಕೊಂಡಿದ್ದ. ಆ ಸೌಂಡ್ ಕೇಳಿಸಿ ಟಂಗ್ ಟಂಗ್ ಅಂತ ಔಟ್ ಸೈಡ್ಗೆ ಬಂದು ನೋಡ್ದ. ಆಮೇಲೆ ಹದ್ದು ಸಿಕ್ಕಿಕೊಂಡಿತ್ತು. ನೋಡ್ದ. ಏನು ಬಿಸಾಕಿದ್ದು? ನಾಣ್ಯವನ್ನು. ನಾಣ್ಯವನ್ನು ಅಂದರೆ? ಒಂದು ಕಾಯಿನು. ಕಾಯಿನ್ ಎಲ್ಲಿಂದ ಬಂತು? ಹುಡುಕಿ ತಗೊಂಬಂತು. ಯಾರು? ಹದ್ದು. ಹೌದಾ? ಮತ್ತೆ ರೈತ ಹೊರಗಡೆ ಕೆಲಸ ಮಾಡ್ತಾ ಇದ್ರು ಅಂದ್ರು ನೀವು? ಆ ಕೆಲಸ ಆಗೋದ್ಮೇಲೆ ಕೂತ್ಕೊಂಡಿತ್ತ ಹೊರಗೆ, ಅಂದ್ರೆ ಔಟ್ ಸೈಡ್. ಓಕೆ. ಔಟ್ ಸೈಡ್ ಕೆಲಸ ಮಾಡ್ತಿದ್ದ. ಓಕೆ. ಇವಾಗ ಕಠಿಣ ಪದಗಳು. ಕಠಿಣ ಪದಗಳು: ಹಬ್ಬದ, ಬೆಲ್ಲದ, ದಪ್ಪನೆ, ಕೋರಲಲಿ, ಗುಡಾಣ, ಮಕ್ಕಳೇ, ಸೊಂಡಿಲು, ತೆಂಗಿನಕಾಯಿ, ಸವಾರಿ, ಬನ್ನಿರಿ. ತೆಂಗಿನಕಾಯಿ ಅಂದರೆ ಕೊಕೊನೆಟ್. ಸವಾರಿ ಅಂದರೆ ಸಫಾರಿ. ಬನ್ನಿರಿ ಮೀನ್ಸ್ ಕಮ್. ವಿರುದ್ಧ ಪದಗಳನ್ನು ಬರೆಯಿರಿ. ಚಿಕ್ಕ, ದೊಡ್ಡ, ಅಗಲ, ಕಿರಿದು, ದಪ್ಪ, ಸಣ್ಣ, ಉದ್ದ, ಗಿಡ್ಡ, ಮೇಲೆ, ಕೆಳಗೆ. ಬಹುವಚನದಲ್ಲಿ ಬರೆಯಿರಿ. ಕಾಲುಗಳು, ಬಟ್ಟೆಗಳು, ಕೈಗಳು, ಕಾಯಿಗಳು, ಗಂಟೆಗಳು, ಗೆಜ್ಜೆಗಳು, ಹಸುಗಳು. ಹಸು ಅಂದರೆ ಕೌ. ಹಸು ಅಂದರೆ ಕವ್ವ. ದನ ಅಂದರೆ ಆಕ್ಸ್. Please comment how I did my Kannada. See the mistakes and give in a comment. Share and one like, subscribe and support us. Thank you.